ವ್ಯಕ್ತಿತ್ವ ನಿರ್ಮಾಣದಲ್ಲಿ ಶಾರೀರಿಕ ಶಕ್ತಿಯ ಪಾತ್ರ ಮಹತ್ವವಾದದ್ದು ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಹಾಗೂ ಸಮಾಜ ಸೇವಕ ಯತೀಶ್ ಎಂ ಸಿದ್ದಾಪುರ ತಿಳಿಸಿದ್ದಾರೆ. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಯುವಕ ಯುವತಿಯರಿಗಾಗಿ ಆಯೋಜಿಸಿದ್ದ ವ್ಯಕ್ತಿತ್ವ ನಿರ್ಮಾಣಕಾರಿ ತರಗತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಜನೆಯನ್ನ ನಡೆಸಿಕೊಟ್ಟು ಅವರು ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜ್ ಅವರು ಬರೆದಿರುವ ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ ಎಂಬ ಪುಸ್ತಕದ ಕುರಿತಾಗಿ ಉಪನ್ಯಾಸ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ದಿವ್ಯಾತ್ರಿಯರಿಗೆ ಮಹಾಮಂಗಳಾರತಿ ಹಾಗೂ ಸನ್ಯಾಸಿ ಗೀತೆಯ ಗಾಯನ ನಡೆಯಿತು. ಸ್ವಾಮಿ ವಿವೇಕಾನಂದರ ಶಕ್ತಿ ಮಂತ್ರ. ಎಲ್ಲಾ ಶಕ್ತಿಯು ನನ್ನೊಳಗೆ ಇದೆ. ಸ್ವಲ್ಪ ಗಟ್ಟಿಯಾಗಿ ಬಿಡಬೇಕು. ಸ್ವಾಮಿ ವಿವೇಕಾನಂದರ ಶಕ್ತಿ ಮಂತ್ರ. ಎಲ್ಲಾ ಶಕ್ತಿಯು ನನ್ನೊಳಗೆ ಇದೆ. ಧೀರತನ, ಶೌರ್ಯ, ಸಾಹಸ, ಸತ್ಯ, ಪ್ರಾಮಾಣಿಕತೆ, ನಿಸ್ವಾರ್ಥ ಸೇವೆ, ಬಡವರ ಮೇಲೆ ಪ್ರೀತಿ ಮುಂತಾದ ಸದ್ಗುಣಗಳು ನನ್ನ ರಕ್ತದಲ್ಲಿ ಒಂದಾಗಿವೆ. ನಾನು ಬೇಕಾದರೆ ಬೆಟ್ಟವನ್ನೇ ಕೈಯಿಂದ ಚಚ್ಚಿ ಪುಡಿ ಮಾಡಬಲ್ಲೆ. ಪ್ರಪಂಚವನ್ನೇ ಬುಡಸಹಿತ ಕಿತ್ತೆಸೆಯಬಲ್ಲೆ. ಸಮುದ್ರದ ನೀರನ್ನೆಲ್ಲ ಘಟಘಟನೆ ಕುಡಿಯಬಲ್ಲೆ. ಸೂರ್ಯ ಚಂದ್ರರನ್ನ ನನ್ನ ಬಾಯಿಂದ ನುಂಗಬಲ್ಲೆ. ಚಳ್ಳಕೆರೆ ನಗರದ ಮಕ್ಕಳಾದ ನಾವು ಕೈಲಾಗದವರು ಎಂದು ಹೇಳುವ ದೊಡ್ಡ ಪಾಪವನ್ನು ಎಂದೆಂದಿಗೂ ಮಾಡುವುದಿಲ್ಲ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ವಹಿಸಿಕೊಂಡಿದ್ರು. ಈ ಸಂದರ್ಭದಲ್ಲಿ ಸುಧಾಮಣಿ, ಮಂಜುಳಾ, ಉಮೇಶ್, ಸಂತೋಷ್, ಚೇತನ್, ತಪಸ್ವಿ, ಅಭಿಷೇಕ್ ಚಕ್ರವರ್ತಿ ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು. ಯಾವ ವ್ಯಕ್ತಿ ಇರೋಲ್ಲೋ ಅಥವಾ ಯಾವ ವ್ಯಕ್ತಿಗಳ ಕೂಡಿದಂತ ರಾಷ್ಟ್ರದಲ್ಲಿ ಇರೋಲ್ಲೋ ಆ ರಾಷ್ಟ್ರ ಬಹಳ ಬೇಗ ಅಧಪತನ ಅಂದ್ರೆ ನಾಶ ಆಗುತ್ತೆ ಅಂತ ಹೇಳ್ತಾರೆ ಸ್ವಾಮಿ ಪುರುಷೋತ್ತಮಜಿ. ರಾಷ್ಟ್ರವೆಂದರೆ ಅಲ್ಲಿನ ನಯನ ಮನೋಹರ ನಿಸರ್ಗ ಅಲ್ಲ, ಸೌಂದರ್ಯ ಅಲ್ಲ, ಮತ್ತೆ ಭೂಭಾಗಗಳಲ್ಲ. ಅದು ಇದು ವಿವೇಕಿಗಳು ಅಂದ್ರೆ ಸ್ವಾಮೀಜಿ ಹೇಳ್ತಾ ಇದ್ದಾರೆ, ಸ್ವಾಮಿ ಪುರುಷೋತ್ತಮಜಿ ಹೇಳ್ತಾ ಇದ್ದಾರೆ, ರಾಷ್ಟ್ರ ಅಂತಂದ್ರೆ ಕೇವಲ ನಿಸರ್ಗದ ಸೌಂದರ್ಯ ಮಾತ್ರ ಅಲ್ಲ, ಭೂಭಾಗಗಳು ಮಾತ್ರ ಅಲ್ಲ. ಯಾಕಂದ್ರೆ ಒಂದು ರಾಷ್ಟ್ರವನ್ನು ಕಲಿಸ್ಕೋಬೇಕಾದ್ರೆ ಜನಾಂಗ ಇರಬೇಕು, ಜನರಿರಬೇಕು. ಅದು ಬಹಳ ಮುಖ್ಯ ಅಂತ ಸ್ವಾಮೀಜಿ ಹೇಳ್ತಾರೆ. ಜನಾಂಗ ಸಶಕ್ತವಾಗಿದ್ರೆ ರಾಷ್ಟ್ರವು ಸಹ ಶಕ್ತಿಶಾಲಿಯಾಗಿರುತ್ತೆ ಅಲ್ವಾ? ಅಂದ್ರೆ ಜನಾಂಗ ಬಲಿಷ್ಠವಾದ್ರೆ, ಜನರು ಬಲಿಷ್ಠವಾಗಿದ್ರೆ ರಾಷ್ಟ್ರವು ಸಹ ಬಲಿಷ್ಠವಾಗಿರುತ್ತೆ. ಜನರು ದುರ್ಬಲರಾಗಿರುತ್ತೆ, ಸಹಜವಾಗಿ ರಾಷ್ಟ್ರ ಸಹ ದುರ್ಬಲ ಆಗುತ್ತೆ. ಅದನ್ನ ಸ್ವಾಮೀಜಿ ಹೇಳ್ತಾರೆ. ಆಮೇಲೆ ಜನರು ಸುಸಂಸ್ಕೃತವಾಗಿದ್ರೆ ರಾಷ್ಟ್ರವು ಸಹ ರಾಷ್ಟ್ರ ಸಹ ಸುಸಂಸ್ಕೃತವಾಗಿ ನಡೀತಾ ಹೋಗ್ತದೆ ಅಲ್ವಾ? ಜನರಲ್ಲೇ ಸುಸಂಸ್ಕೃತಿ ಇಲ್ಲ ಅಂದ್ರೆ, ಸಂಸ್ಕೃತಿ ಇಲ್ಲ ಅಂತಂದ್ರೆ ಸಹಜವಾಗಿ ರಾಷ್ಟ್ರದ ಬಗ್ಗೆ ಸಹ ಕೆಟ್ಟ ಅಭಿಪ್ರಾಯ ಬರ್ತದೆ. ಪೂರ್ಣ ಪ್ರಮಾಣದ ಶಕ್ತಿಶಾಲಿ ವ್ಯಕ್ತಿತ್ವವೆಂದರೇನು ಅದನ್ನ ವಿಶ್ಲೇಷಣೆ ನಾವು ಮಾಡಿ ನೋಡಿದಾಗ 4 ಅಂಶಗಳು ಬರ್ತವೆ. ಅಂದ್ರೆ ಟೋಟಲ್ ಆಗಿ ಯಾವ 4 ಅಂಶಗಳನ್ನು ಇಟ್ಕೊಂಡು ನಾವು ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ ಮಾಡ್ಕೋಬಹುದು ಅಂತಂದ್ರೆ, ಒಂದನೇ ಶಕ್ತಿ ಶಾರೀರಿಕ ಶಕ್ತಿ, ಅಂದ್ರೆ ನಮ್ಮ ದೇಹಕ್ಕೆ ಸಂಬಂಧಪಡುವ ಶಕ್ತಿ. ಆಮೇಲೆ ಎರಡನೇದು ಭೌತಿಕ ಶಕ್ತಿ, ಮೂರನೇದು ನೈತಿಕ ಶಕ್ತಿ, ನಾಲ್ಕನೇದು ಆಧ್ಯಾತ್ಮಿಕ ಶಕ್ತಿ. ಅಂದ್ರೆ ಶಕ್ತಿಶಾಲಿ ವ್ಯಕ್ತಿತ್ವ ಅಂತ ಕಲಿಸ್ಕೋಬೇಕಾದ್ರೆ ಈ ನಾನು ಯಾವ 4 ಅಂಶ ಇರಬೇಕು ಅಂತ ಚರ್ಚೆ ಮಾಡೋದಾದ್ರೆ ನಾವು 4 ಅಂಶಗಳು ಇರಬೇಕು. ಒಂದೇದು ಶಾರೀರಿಕ ಶಕ್ತಿ. ಒಂದನೇ ಶಕ್ತಿ ಯಾವುದು?